ವಿದ್ಯಾರ್ಥಿನಿ ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಯಚೂರಲ್ಲಿ ಭೂಗಿಲೆ ಇದ್ದ ಆಕ್ರೋಶ. ಈಗಾಗಲೇ ಸ್ಥಳೀಯರು ಸಾಕಷ್ಟು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಆರೋಪಿ ಸುದರ್ಶನ್ಗೆ ಗಲ್ಲಿಗೇರಿಸಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ರಾಯಚೂರಿನಲ್ಲಿ ಈಗಾಗಲೇ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಆರೋಪಿ ಸುದರ್ಶನ್ಗೆ ಗಲ್ಲಿಗೇರಿಸಬೇಕು ಅನ್ನುವ ಒತ್ತಾಯ ಕೇಳಿ ಬರ್ತಾ ಇದೆ. ವಿದ್ಯಾರ್ಥಿನಿ ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಯಚೂರಿನಲ್ಲಿ ಸ್ಥಳೀಯರ ಆಕ್ರೋಶ ಭುಗಿಲೆದ್ದಿದೆ. ಆರೋಪಿ ಸುದರ್ಶನ್ಗೆ ಗಲ್ಲಿಗೇರಿಸಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಮಗಳದ್ದು ಆತ್ಮಹತ್ಯೆ ಅಲ್ಲ ಅನ್ನೋದನ್ನ ಪೋಷಕರು ಹೇಳ್ತಾ ಇದ್ದಾರೆ. ಇದು ರೇಪ್ ಅಂಡ್ ಮರ್ಡರ್ ಅಂತ ಹೇಳಿ ಆಕೆಯ ಪೋಷಕರು ಆರೋಪವನ್ನ ಮಾಡ್ತಾ ಇದ್ದಾರೆ. ಸುದರ್ಶನ್ ಮತ್ತು ಸ್ನೇಹಿತರ ವಿರುದ್ಧ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಆಕೆಯ ಪೋಷಕರು. ಸಿಕ್ಕಿರುವ ಡೆತ್ ನೋಟ್ ನಮ್ಮ ಮಗಳು ಬರೆದಿಲ್ಲ, ನಮ್ಮ ಮಗಳ ಸಾವಿಗೆ ನ್ಯಾಯ ಸಿಗಲೇಬೇಕು ಅಂತ ಹೇಳಿ ನ್ಯೂಸ್ 18ಗೆ ಮೃತ ಯುವತಿಯ ಪೋಷಕರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಮಗಳ ಸಾವಿಗೆ ನ್ಯಾಯ ಸಿಗಲೇಬೇಕು, ಆತ್ಮಹತ್ಯೆ ಅಲ್ಲ ಇದು ಕೊಲೆ ಅಂತ ಹೇಳಿ ನ್ಯೂಸ್ 18ಗೆ ಮೃತ ಯುವತಿ ಪೋಷಕರು ಹೇಳಿಕೆಯನ್ನ ನೀಡಿದ್ದಾರೆ. ಕಾಲೇಜಿಗೆ ಹೋಗ್ತೀನಿ ಅಂತ ಹೋದ್ಲು, ಫ್ರೆಂಡ್ಸ್ ಅವನು ಆತರ ಇದು ಮಾಡಿದಾನೆ ಮೇಡಮ್. ಅವನಿಗೆ ಏರಿಯಾದೆಲ್ಲ ಅಡ್ಡಾಡಿದಾನೆ ಮೇಡಮ್. ಅಂಗ್ಲಿದ್ದಾನೆ ಅವನ ಮೇಲೆನೆ ಅನುಮಾನ. ಕರ್ಕೊಂಡು ಹೋಗಿಲ್ಲ, ಅವನೇ ಅಪರಾಧಿ ಇವಾಗ ಸಿಕ್ಕಿದಾನಲ್ಲ ಮೇಡಮ್, ಅವನೇ. ಅವ್ರೇನಾ? ಅಂದ್ರೆ ನಿಮ್ಗೇನಾದ್ರೂ ಡೌಟ್ ಇತ್ತಾ ನಿಮ್ ಮಗಳನ್ನ ಫಾಲೋ ಮಾಡ್ತಿದ್ದಾರೆ ಅಥವಾ ಬ್ಲಾಕ್ ಮೇಲ್ ಡೌಟ್ ಇಲ್ಲ ಮಾಡ್ತಿದ್ದಾರೆ? ಮೇಡಮ್. ಅವನು ಅವು ಎಲ್ಲ ಸತ್ತ ಮೇಲೆ ನಮ್ಗೆ ಗೊತ್ತಾಗ್ತಾ ಇದೆ. ಅವಳಿಗೆ ಟಾರ್ಚರ್ ಕೊಡ್ತಾ ಇದ್ದ, ಅವಳನ್ನ ಲವ್ ಮಾಡ್ತಾ ಇದ್ದೆ ನಾನು 5-6 ವರ್ಷದಿಂದ ಅಂತ ಹೇಳ್ಕೊಂತಿದ್ದಾನಂತ ಸರ್ ಮೇಡಮ್ ಅವ್ರಿಗೆ. ಇವಾಗ ಸುಮಾರು ಎಷ್ಟು ದಿನದಿಂದ ಈ ರೀತಿ ಟಾರ್ಚರ್ ಮಾಡ್ತಿದ್ರು? ಏನ್ ಲವ್ ಮಾಡುವಂತ ಟಾರ್ಚರ್ ಮಾಡ್ತಾ ಇದ್ದಾರೆ? ಅವನು ಪಿಯುಸಿಯಲ್ಲಿ ಕ್ಲಾಸ್ಮೇಟ್ ಅಂತ ಮೇಡಮ್. ಈಗ ನಮ್ಮ ಮಗಳು ಇಂಜಿನಿಯರ್ ಸ್ಟೂಡೆಂಟ್ ಮೇಡಮ್. ಅವನೇನು ಸ್ಟೂಡೆಂಟ್ ಅಲ್ಲ ನಮ್ಮ ಮದುಗೆ ಇವಾಗ ಅವನು. ಸರಿ, ಈಗ ಏನು ರೇಪ್ ಮಾಡಿ ಮರ್ಡರ್ ಮಾಡಿದಾನೆ ಅಂತ ನೀವು ಕಂಪ್ಲೇಂಟ್ ಅಲ್ಲಿ ರಿಜಿಸ್ಟರ್ ಮಾಡಿರೋದು, ನಿಮ್ಗೆ ಆ ಡೌಟ್ ಇದೆ? ಹಾ ಮೇಡಮ್, ಅದನ್ನ ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಅನಿಸುತ್ತೆ ಮೇಡಮ್. ಹಾ ಮೇಡಮ್. ಅಂದ್ರೆ ನಿಮ್ಮ ಮಗಳು ಬಿಹೇವಿಯರ್ ಅಲ್ಲಿ ಏನಾದ್ರೂ ಚೇಂಜಸ್ ಆಗಿತ್ತಾ ಮನೆಯಲ್ಲಿ? ಅಂದ್ರೆ ಈಗ ಮಧು ಬಿಹೇವಿಯರ್ ಅಲ್ಲಿ ಸೈಲೆಂಟ್ ಆಗಿದ್ಲು ಮೇಡಮ್. 4 ದಿನದಿಂದ ಅವಳು ಬಹಳ ಸೈಲೆಂಟ್ ಆಗಿದ್ಲು. ನನ್ ಕೇಳಿದ್ರು ಕೂಡ ಅವಳು ಯಾವ್ದೇ ರೀತಿಯಿಂದ ನನ್ಗೆ ಇದು ಹೇಳಿಲ್ಲ ಮೇಡಮ್. ಹೇಳಿದ್ರೆ ಜಾಸ್ತಿ ಇದ್ದಿಲ್ಲ ಮೇಡಮ್. ಬಹುಶಃ ನೀವು ಕೇಳಿದ್ರಿ ಅನ್ಸುತ್ತೆ, ಯಾಕೆ ಸೈಲೆಂಟ್ ಆಗಿದ್ರಿ ಅಂತ. ಡಲ್ ಇದೆಯಾ ಏನಾಗಿದೆ ಅಂದ್ರೆ ಹಂಗೇನಿಲ್ಲ ಮೇಡಮ್ ಮಮ್ಮಿ ಅಂತ ಹೇಳ್ತಾ ಇದ್ಲು ಮೇಡಮ್. ಅವಳು ಏನು ಹೇಳ್ಕೊಂಡಿಲ್ಲ, ಏನು ಬಾಯಿ ಬಿಡ್ತಾ ಇರ್ಲಿಲ್ಲ. ಅವ್ನು ಏನೋ ಇಟ್ಟಿದ್ನೇನೋ ಮೇಡಮ್, ಜೀವ ಬೆದರಿಕೆ ಇಟ್ಟಿದ್ನೇನೋ ಮೇಡಮ್. ಅದಕ್ಕಾಗಿ ಹೇಳ್ಕೊಂಡಿಲ್ಲ ಮೇಡಮ್. ಇಷ್ಟಾದ್ರೂ ಕೂಡ ನನ್ ಮಗಳು ಒಂದು ಮಾತು ಹೇಳ್ಕೊಂಡಿಲ್ಲ ಮೇಡಮ್. ಏನೋ ನಿಮ್ಗೂ ಏನೋ ಕೊಲೆ ಮಾಡ್ತೀನಿ ಅಂತ ಹೆದರ್ಸಿದ್ದ ಆತ ತಂದೆ ತಾಯಿನ ಅಂತ ಕೇಳ್ಪಟ್ವಿ, ನಿಜಾನಾ? ಏನೋ ಬೆದರಿಕೆ ಹಾಕಿದ್ನೇನೋ ಮೇಡಮ್. ಅವನು ಯಾವ ರೀತಿ ಬೆದರಿಕೆ ಹಾಕಿದ್ನೇನೋ ಗೊತ್ತಿಲ್ಲ ಮೇಡಮ್. ಹೇಳ್ಕೊಂತಿದ್ಲಲ್ಲ ಮೇಡಮ್ ನಮ್ಮ ಮಗಳು. ಅವಳು ಎಲ್ಲಾದ್ರಲ್ಲಿ ಪಾಸ್ ಆಗಿದ್ದಾಳ ಮೇಡಮ್. 6th ಸೆಮ್ ಮೇಡಮ್. 6th ಸೆಮ್ ಎಲ್ಲ ರಿಸಲ್ಟ್ ಕ್ಲಿಯರ್ ಇದೆ ಮೇಡಮ್. ಅವಳದು ಓದೋದ್ರಲ್ಲಿ ಇದ್ರಲ್ಲಿ ಎಲ್ಲದ್ರಲ್ಲಿ ಇದ್ದಾಳ ಮೇಡಮ್ ಅವಳು. ಸುಮಾರು ಒಂದು ಎಷ್ಟು ದಿನದಿಂದ ಈ ರೀತಿ ಡಿಪ್ರೆಷನ್ಗೆ ಹೋಗಿದ್ರು? ಈ ರೀತಿ ಮನೆಗ್ ಬಂದ ಮೇಲೆ ಸೈಲೆಂಟ್ ಆಗಿರೋದು ಅಥವಾ ಬಿಹೇವಿಯರ್ ಎಲ್ಲ ಚೇಂಜಸ್ ಅನ್ನಿಸ್ತಿತ್ತು ನಿಮ್ಗೆ? ಈಗಂತೂ ಒಂದು ವರ್ಷದಿಂದ ಅಂತೂ ಸ್ವಲ್ಪ ಜಾಸ್ತಿನೇ ಇದ್ಲು ಮೇಡಮ್. ನೋಡ್ತಾ ಇದ್ದೆ, ಕೇಳ್ತಾ ಇದ್ದೆ ಅಂತ ಪರಿ ಅವಳು ಇರೋದೇ ಸೈಲೆಂಟ್ ಬಿಡು ಅನ್ಕೊಂಡು ಸುಮ್ನೆ ಇದಿರ್ತಿದ್ದೆ ಮೇಡಮ್. ಕೇಳ್ತಾನೆ ಇದ್ದೆ ಮೇಡಮ್, ಏನಮ್ಮ ಹಂಗ ಅಂತಂದ್ರೆ ಕೂಡ ಇಲ್ಲ ಓದ್ತಾ ಇದ್ದೀನಿ, ಬಿಸಿಲು ಸಾಕಾಗಿ ಬಂದ್ ಮಕ್ಕೊಂತ ಬಿಡು ಅಂತ ಅನ್ಕೊಂಡೆ ಮೇಡಮ್. ಕಾಲೇಜಿಗೆ ನಾವು ಸಂಘದ ವತಿಯಿಂದ ಪ್ರೆಸ್ ಮೀಟ್ ಮಾಡ್ತೀವ್ರಿ, ಅವಾಗ ಗುರ್ತಾಗ್ತದೆ. ಆಮೇಲೆ ರಿಪೋರ್ಟ್ ಬಂದಿಲ್ಲ ರೀ. ರಿಪೋರ್ಟ್ ಬಂದ್ಮೇಲೆ ಸತ್ಯ ಅಸತ್ಯತೆ ಗುರ್ತಾಗ್ತೈತೆ. ಮನೆಯಿಂದ 3 ಗಂಟೆಗೆ ಹೋಗಿದ್ದಾಳ್ರಿ 13ನೇ ತಾರೀಕು. ಶನಿವಾರ, ಆದಿತ್ಯವಾರ, ಸೋಮವಾರ ನಮ್ಗೆ ಇದಾಗಿದೆ. ಸೋಮವಾರ ನಾವು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ರೀತಿ ಮಿಸ್ ಆಗಿದ್ದಾರೆ ಅಂತ. ಹೌದ್ರಿ, ಅದೇ ಎಂಟ್ರೆನ್ಸ್ ಎಕ್ಸಾಮ್ ಇತ್ತು ರೀ, ಅದಕ್ಕೆ ಹೋಗಿದ್ಲು. ರಿಸಲ್ಟ್ ಎಲ್ಲ ಕ್ಲಿಯರ್ ಇದಾವ್ರಿ. 5th ಸೆಮ್ಮಿಗೆ ಎಂಟ್ರೆನ್ಸ್ ಇಂಟರ್ನಲ್ ಇದ್ವಲ್ರಿ. ಇಂಟರ್ನಲ್ ಇದ್ವ್ರಿ. ಓದವಳು ಬಂದಿಲ್ರಿ. 11 ಗಂಟೆಗೆ ಹೋಗಿದ್ದಾಳ. ಪೊಲೀಸ್ ಅವರು ತನಿಖೆ ನಡೆಸ್ತಾ ಇದ್ದಾರೆ. ಅವ್ರು ಏನೇನು ಬೇಕು ಅದಕ್ಕೆಲ್ಲ ಬೇಕಾದ ಏನು ಎವಿಡೆನ್ಸ್ ಅಂದ್ರೆ ಸಾಕ್ಷ್ಯಾಧಾರಗಳನ್ನು ಕೂಡ ಒದಗಿಸ್ತಾ ಇದ್ದಾರೆ. ಇವಾಗ ಅಟ್ಲೀಸ್ಟ್ ನಾವು ಅವ್ರ ಮೇಲೆ ಕೂಡ ಸ್ವಲ್ಪ ನಂಬಿಕೆ ಇಡಬೇಕಲ್ಲ ಮೇಡಮ್. ಇಮಿಡಿಯೇಟ್ ನಾವೇನೋ ತೋಚಿದ್ದು ಹೇಳ್ಬಿಟ್ಟು ಅದಲ್ಲ ಇದಲ್ಲ ಅಂತ ಹೇಳಿದ್ರೆ ಏನಾಗ್ತದೆ ಅಂದ್ರೆ ಕೇಸಕ್ಕೆ ಬರಬೇಕಾದ ಎವಿಡೆನ್ಸ್ ಸಿಗೋಕೆ ಇದಾಗ್ತದೆ.